ನಿನ್ನ ಜೀವನದಲ್ಲಿ ನಿನ್ನ ಸಂದರ್ಭ ಸರಿಯಾಗಿ ಫಿಕ್ಸ್ ಆಗಿಲ್ಲ ಅಂತ ಇಟ್ಕೋ. ದೇವರು ನಿನ್ನನ್ನು ಫಿಕ್ಸ್ ಮಾಡೋಕ್ಕೆ ಅದನ್ನು ಫಿಕ್ಸ್ ಮಾಡಿಲ್ಲ. ಸಂದರ್ಭ ಅವನು ಉಪಯೋಗಿಸ್ಕೊಳ್ತಾ ಇದ್ದಾನೆ ನಿನ್ನನ್ನು ಫಿಕ್ಸ್ ಮಾಡೋಕ್ಕೆ. ಅದರಿಂದ ನೀನು ಯೋಚನೆ ಮಾಡಬೇಡ. ಕಷ್ಟ ಬಂದಾಗ ದೇವರ ವಿವೇಕ ಚೆನ್ನಾಗಿ ಕೆಲಸ ಮಾಡುತ್ತೆ. ದೇವರು ನಮಗೆ ಶಿಕ್ಷೆ ಕೊಡ್ತಾ ಇಲ್ಲ. ನಮಗೆ ಕಷ್ಟ ಬಂದಿದೆ, ಶಿಕ್ಷೆ ಕೊಡ್ತಾ ಇಲ್ಲ. ಅವನು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅವನ ವಿವೇಕ ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಅಂದರೆ, ನೀನು ಮುಂದಿನ ಜೀವನನ, ಮುಂದಿನ ಸ್ಟೆಪ್ನ, ನಾಳೆನ ಸರಿಯಾಗಿ ನಡೆಸೋದಕ್ಕೆ ಅವನು ಸಹನೆನ ನಮಗೆ ಕಲಿಸ್ತಾ ಇದ್ದಾನೆ. ಜೀವನ ಇರ್ಬೋದು, ಸಂದರ್ಭ ಇರ್ಬೋದು, ದೇವರು ಇರ್ಬೋದು, ವಿಧಿ ಇರ್ಬೋದು, ಎಲ್ಲ ಒಂದೇ ಅಂತ ತಿಳ್ಕೊಳ್ಳೋ ವಿವೇಕ ನಮಗೆ ಬರಬೇಕು. ಹೀ ಈಸ್ ವಿಧಿ ಪುರುಷ, ಕಾಲಪುರುಷ, ಅವರ್ ಲೈಫ್, ಹೀ ಈಸ್ ಗಾಡ್, ಹೀ ಈಸ್ ಅವರ್ ಪ್ರೆಸೆನ್ಸ್, ಹೀ ಈಸ್ ಎವ್ರಿಥಿಂಗ್ ಅಂದಾಗ ಸಂದರ್ಭ ಸ್ವರೂಪ ಅವನು ಕಲಿಸ್ತಾನೆ ಬಿಡಿ.